ನಿಮಗೆ ಮೊನ್ನೆ ತಾನೇ ಚಾಮರಾಜನಗರದ ನವ ವರನ ಮೇಲೆ ಒಂದು ಅಟ್ಯಾಕ್ ಆಗಿತ್ತು ಅನ್ನುವಂಥ ಸ್ಟೋರಿಯನ್ನು ಹೇಳಿದ್ವಿ. ಆದರೆ ಈಗ ಆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ರಿಸೆಪ್ಷನ್ಗಾಗಿ ತೆರಳುತ್ತಾ ಇದ್ದಂಥ ವರನಿಗೆ ಕಿಡಿಗೇಡಿಗಳು ಚಾಕನ್ನು ಇರಿದಿದ್ರು. ಚಾಕು, ಚೂರಿ, ಡ್ಯಾಗರ್ ಎಲ್ಲವನ್ನ ಬಳಸಿ ಆತನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಲಾಗಿತ್ತು. ಆದರೆ ಈಗ ವಧು ನಯನಾಳ ನಾಟಕ, ನೌಟಂಕಿ ಆಟ ಈಗ ಬಟಾ ಬಯಲಾಗಿದೆ. ನಯನಾ ಜೊತೆ ಆಕೆಯ ಪ್ರಿಯಕರ ದರ್ಶನ್, ಆತನನ್ನು ಕೂಡ ಈಗ ಅರೆಸ್ಟ್ ಮಾಡಲಾಗಿದೆ. ಮದುವೆ ನಿಲ್ಲಿಸೋಕೆ ಹೇಳಿದ್ದೇ ನಯನ ಅನ್ನೋದು ಈಗ ಬಟಾ ಬಯಲಾಗಿದೆ. ಇಷ್ಟೆಲ್ಲ ಮಾಡಿ ನಂತರ ಬೆಳಗ್ಗೆ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಂಥ ವರ್ನನ್ನ ಆತನ ಆರೋಗ್ಯವನ್ನು ವಿಚಾರಿಸುವಂಥ ನಾಟಕವನ್ನು ಕೂಡ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಯನ, ಆಕೆಯ ಪ್ರೇಮಿ ದರ್ಶನ್ ಹಾಗೂ ಮತ್ತೊಬ್ಬ ಅಪ್ರಾಪ್ತನನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮನೆಯವ್ರ ಮುಂದೆ ಇಷ್ಟಪಟ್ಟು ಮದುವೆ ಆಗ್ತಿರೋದಾಗಿ ನಾಟಕ ಆಡೋದು, ಮಗದೊಂದು ಕಡೆಯಲ್ಲಿ ರಿಸೆಪ್ಷನ್ಗೆ ಬರ್ತಾ ಇದ್ದಂಥ ಅಥವಾ ಮನೆಯವರು ನೋಡಿದಂಥ ಹುಡುಗ ಏನಿದ್ದ ವರ, ಆತನ ಮೇಲೆ ತನ್ನ ಪ್ರೇಮಿಯಿಂದ ಅಟ್ಯಾಕ್ ಮಾಡಿಸೋದು. ಇನ್ಫ್ಯಾಕ್ಟ್ ಈ ಇಡೀ ಪ್ಲಾನನ್ನು ಮಾಡಿದ್ದೇ ನಯನ ಅನ್ನುವಂಥ ಸ್ಫೋಟಕ ಮಾಹಿತಿ ಈಗ ಬಯಲಾಗ್ತಾ ಇದೆ. ನೋಡಿ ಎಂತೆಂಥ ನೌಟಂಕಿ ಆಟಗಳು ನಾಟಕಗಳು ನಿಮ್ಮ ಸುತ್ತಮುತ್ತ ನಡೆಯುತ್ತೆ ಅಂತ. ಇದೆಲ್ಲ ಮಾಡಿ ಬೆಳಗ್ಗೆ ಹಾಸ್ಪಿಟಲ್ಗೆ ಬಂದು ಹೆಂಗಿದೆಯಾ ಅಂತ ಆತನ ಆರೋಗ್ಯವನ್ನು ಬೇರೆ ವಿಚಾರಿಸಿದ್ಲು. ಆದರೆ ಈಗ ಈಕೆಯ ಮುಖವಾಡ ಕಳಚಿ ಬಿದ್ದಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ನಿಜವಾಗ್ಲೂ ನೌಟಂಕಿ ನಯನ ಅಂತ ಹೆಸರಿಡಬಹುದೇನೋ? ಎಲ್ಲವನ್ನ ಮಾಡಿ ಅದಾದ್ಮೇಲೆ ಏನೋ ತಿಳಿದಿರೋ ಥರ ಬೆಳಗ್ಗೆ ಹಾಸ್ಪಿಟಲ್ಗೆ ಬಂದು ಆತನ ಆರೋಗ್ಯವನ್ನು ವಿಚಾರಿಸಿದ್ದು, ಇದೆಲ್ಲವೂ ಕೂಡ ಎಂಥ ನಾಟಕ ಅಂತ. ಖಂಡಿತ ರಾಹುಲ್, ರವೀಶ್ ಹಾಗೆ ನಯನ ಅವ್ರಿಗೆ ಮದುವೆ ನಿಶ್ಚಯ ಆಗಿರುತ್ತೆ. ಏನು ಜನವರಿ 27 ಮತ್ತೆ 28ರಂದು ಅವರ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಅದೇ ಬೆನ್ನಲ್ಲಿ ರವೀಶ್ ರವರು ಆರತಕ್ಷತೆ ಹಿನ್ನೆಲೆಯಲ್ಲಿ 27ನೇ ತಾರೀಕು ಕೊಳ್ಳೇಗಾಲಕ್ಕೆ ತೆರಳುತ್ತಾ ಇದ್ರು. ಆ ವೇಳೆ ಕಾರನ್ನ ಅಡ್ಡಾಕಿದಂತಹ ಇಬ್ಬರು ಆತನಿಗೆ ಚಾಕು ಇರೋದು ಅಲ್ಲೇನ ಮಾಡಿರುವಂತದ್ದು. ಬಳಿಕ ಆತನನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅದೀಗ ಪೊಲೀಸರು ಆ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಗೆ ಇಳಿದಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರ ಇದೀಗ ಬಯಲಾಗಿರುವಂತದ್ದು. ಅಂದ್ರೆ ಮೊದಲಿಗೆ ಏನು ವಧು ಕಡೆ ಏನು ನಯನ ಇದ್ದಾಳೆ, ಆತನ ಬಾಯ್ ಫ್ರೆಂಡೇ ಮಾಡಿದ್ದಾನೆ ಎಂಬ ಒಂದು ಅನುಮಾನಗಳು ಕೂಡ ಮೂಡಿತ್ತು. ಅದೇ ನಿಟ್ಟಿನಲ್ಲಿ ಆರೋಪವನ್ನ ವರ ಕೂಡ ಮಾಡಿದ್ದಾರೆ ರವೀಶ್. ಆದ್ರೆ ಆ ಸಂದರ್ಭದಲ್ಲಿ ವಧು ಕೂಡ ಬಂದು ಆತನ ಆರೋಗ್ಯವನ್ನ ವಿಚಾರಿಸಿರುವಂತದ್ದು, ಈ ರೀತಿ ಹಲ್ಲೆ ಮಾಡಿರುವಂತದ್ದು ನಿಜಕ್ಕೂ ಕೂಡ ನನಗೂ ಕೂಡ ಆಘಾತಕಾರಿ ಆಗಿದೆ, ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಎಂಬ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟನೆ ಹಿಡಿತಾಳೆ. ಒಂದ್ ರೀತಿ ಕಣ್ಣೀರನ್ನು ಕೂಡ ಆಸ್ಪತ್ರೆಯಲ್ಲಿ ಹಾಕುವಂಥದ್ದು. ಆದ್ರೆ ಇದನ್ನೇ ಪೊಲೀಸರು ನಂಬಲ್ಲ. ಅಂದ್ರೆ ಒಂದಷ್ಟು ತನಿಖೆಗೆ ಇಳಿತಾರೆ, ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗೆ ಹೋದಂತ ಸಂದರ್ಭದಲ್ಲಿ ವಧು ನಯನ ಏನಿದ್ದಾಳೆ ಆಕೆಯ ಒಂದು ನೌಟಂಕಿ ಆಟವನ್ನ ಪ್ರದರ್ಶನ ಮಾಡಿರುವಂತದ್ದು ತಿಳಿದು ಬರುವಂತದ್ದು. ಅಂದ್ರೆ ಆಕೆಯ ಒಂದು ಸೂಚನೆ ಮೇರೆಗೆ ಆಕೆಯ ಬಾಯ್ ಫ್ರೆಂಡ್ ದರ್ಶನ್ ಏನಿದ್ದಾನೆ ಆತ ಹಲ್ಲೆಯನ್ನ ಮಾಡಿರುವಂತದ್ದು ಇದೀಗ ತನಿಖೆಯಲ್ಲಿ ದೃಢ ಆಗಿರುವಂತದ್ದು. ಸದ್ಯ ಇದೀಗ ಏನು ವಧು ನಯನ ಇದ್ದಾಳೆ, ಆಕೆ ಮತ್ತು ಆತನ ಬಾಯ್ ಫ್ರೆಂಡ್ ದರ್ಶನ್ ಮತ್ತೆ ಅಪ್ರಾಪ್ತ ಬಾಲಕನೊಬ್ಬನನ್ನ ಅರೆಸ್ಟ್ ಮಾಡಿರುವಂತ ಪೊಲೀಸರು ಈ ಒಂದು ಚಾಕು ಇರುತ್ತಕ್ಕೆ ಏನು ವರ ರವೀಶ್ನ ಮೇಲೆ ಚಾಕು ಇರುತ್ತ ಆಗಿತ್ತು, ಅದಕ್ಕೆಲ್ಲದಕ್ಕೂ ಕೂಡ ಕಾರಣ ನಯನ ಎಂಬುದೇ ಇದೀಗ ತನಿಖೆಯಿಂದ ಕೂಡ ಬಯಲಾಗಿರುವಂತದ್ದು. ಸದ್ಯ ಆಸ್ಪತ್ರೆಗೆ ಬಂದು ಕಣ್ಣೀರಾಕಿ ನೌಟಂಕಿ ಆಟವನ್ನ ಆಡಿದಂತಹ ನಯನ ಇದೀಗ ಜೈಲು ಸೇರಿರುವಂತದ್ದು. ಅದರ ಜೊತೆಗೆ ಆತನ ಬಾಯ್ ಫ್ರೆಂಡ್ ದರ್ಶನ್ ಮತ್ತೆ ಅಪ್ರಾಪ್ತ ಬಾಲಕನೊಬ್ಬನನ್ನು ಕೂಡ ಒಟ್ಟು 3 ಮಂದಿಯನ್ನ ಕೊಳ್ಳೇಗಾಲ ಪೊಲೀಸರು ಇದೀಗ ಬಂಧಿಸಿ ಜೈಲಿಗಟ್ಟಿರುವಂತದ್ದು. ರಾಹುಲ್, ನಂದೀಶ್, ಈಗ ಮಾಸ್ಟರ್ ಪ್ಲಾನ್ ಮಾಡಿ ಬಾಯ್ ಫ್ರೆಂಡ್ ಇಂದಾನೆ ಅಟ್ಯಾಕ್ ಮಾಡಿಸಿ ನಂತರ ಬೆಳಗ್ಗೆ ಬಂದು ಇಲ್ಲ ನಾನು ನಿನ್ನೆ ಮದುವೆ ಆಗ್ತೀನಿ ಅಂತ ಈ ನಾಟಕ ಆಡಿದ್ ಯಾಕೆ ಅಂತಂದ್ರೆ ಡೌಟ್ ಬರಬಾರ್ದು ಅಂತನಾ? ಖಂಡಿತ ರಾಹುಲ್, ಏನು ನಯನ ಇದ್ದಾಳೆ ಆಕೆ ಒಂದಷ್ಟು ಓದ್ಕೊಂಡಿರ್ತಾಳೆ. ಆದ್ರೆ ಆತನ ಬಾಯ್ ಫ್ರೆಂಡ್ ದರ್ಶನ್ ಏನಿದ್ದಾನೆ ಆತ ಯಾವುದೇ ರೀತಿ ವಿದ್ಯಾಭ್ಯಾಸವನ್ನು ಕೂಡ ಹೆಚ್ಚಾಗಿ ಮಾಡಿರಲ್ಲ, ಮತ್ತೆ ತಮಟೆ ಹೊಡೆಯುವಂತ ವೃತ್ತಿಯನ್ನು ಕೂಡ ಮಾಡ್ತಾ ಇರ್ತಾನೆ. ಆ ನಿಟ್ಟಿನಲ್ಲಿ ಮನೆಗೂ ಕೂಡ ತನ್ನ ಪ್ರೀತಿಯನ್ನ ಹೇಳ್ಕೊಳಕ್ಕೆ ಆಗಲ್ಲ, ದರ್ಶನ್ ಜೊತೆ ಮದುವೆ ಆಗೋದಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ರವೀಶ್ ಒಂದಷ್ಟು ವಿದ್ಯಾಭ್ಯಾಸವನ್ನ ಮಾಡ್ಕೊಂಡಿರ್ತಾನೆ, ಮನೆಯವರೇ ಕೂಡ ಆತನ ನೋಡಿ ಮದುವೆ ಮಾಡೋದಕ್ಕೂ ಕೂಡ ನಿಶ್ಚಯ ಮಾಡಿರ್ತಾರೆ. ಆಕೆಗೆ ತನ್ನ ಪ್ರೀತಿಯನ್ನು ಕೂಡ ಮನೆಯಲ್ಲಿ ಹೇಳ್ಕೊಳಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಮದುವೆಗೆ ಏನು ರವೀಶ್ ಜೊತೆ ಮದುವೆಗೆ ಕೂಡ ಆಕೆ ಒಪ್ಕೊಳ್ಳುವಂಥದ್ದು. ಆದ್ರೆ ಮದುವೆ ತನಗೆ ಇಷ್ಟ ಇಲ್ಲ ಎಂಬುದನ್ನ ನೇರವಾಗಿ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ರವೀಶ್ನನ್ನೇ ಕೊಲೆ ಮಾಡೋಕ್ಕೂ ಕೂಡ ಈಕೆ ಸ್ಕೆಚ್ ಹಾಕಿರುವಂಥದ್ದು. ತನ್ನ ಬಾಯ್ ಫ್ರೆಂಡ್ ದರ್ಶನ್ ಜೊತೆಗೆ ಸೇರಿ ಆತನನ್ನ
ಕೊಲೆ ಮಾಡಬೇಕು ಮತ್ತೆ ಬೆದರಿಸಬೇಕು ನಿಟ್ಟಿನಲ್ಲಿ ಈ ರೀತಿ ಚಾಕುರಿತವನ್ನ ಮಾಡಿದ್ದಾರೆ ಎಂಬ ನಿಟ್ಟಿನಲ್ಲಿ ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ಆದ್ರೆ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ, ಇದರ ಹಿಂದೆ ಬೇರೆ ಏನಾದ್ರೂ ಕಾರಣ ಇದೆಯಾ ಅಂತ. ಅದರ ಜೊತೆಗೆ ಒಂದಷ್ಟು ಪೊಲೀಸರಿಗೂ ಕೂಡ ಏನು ಆಸ್ಪತ್ರೆಗೆ ಹೋಗಿ ರವೀಶ್ನ ಆರೋಗ್ಯ ವಿಚಾರಿಸುವ ನಿಟ್ಟಿನಲ್ಲಿ ಒಂದಷ್ಟು ನಾಟಕ ಆಡಿದ್ಲು. ಆದ್ರೆ ಆಕೆ ನಿರಂತರವಾಗಿ ಫೋನ್ ಸಂಪರ್ಕದ ಮೂಲಕ ದರ್ಶನ್ ಜೊತೆ ಸಂಪರ್ಕವನ್ನ ಹೊಂದಿದ್ಲು ಎಂಬ ಒಂದು ತನಿಖೆಯಲ್ಲಿ ಬಹಿರಂಗ ಆಗಿರುವಂತದ್ದು. ಸದ್ಯ ಈ ಒಂದು ವಿಚಾರ ಇದೀಗ ಪೊಲೀಸ್ ತನಿಖೆಯಲ್ಲಿ ಬಟಾ ಬಯಲಾಗಿದೆ. ರಾಹುಲ್, ಥ್ಯಾಂಕ್ ಯು ನಂದೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.